ಕೊಟ್ಟೂರು ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಜಾತಿ ಸೇರಿದಂತೆ ವಾಲ್ಮೀಕಿ ಸಮುದಾಯ ಬೃಹತ್ ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ವಾಲ್ಮೀಕಿ ಸಮಾಜದ ಮುಖಂಡರು ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ನಾಯಕ ವಾಲ್ಮೀಕಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಬೇರೆ ಜಾತಿಯವರನ್ನ ಸೇರ್ಪಡಿಸುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಜಾತಿ ಸೇರಿದಂತೆ ವಾಲ್ಮೀಕಿ ಸಮಾಜದ ಮುಖಂಡರಾದ ಬಿಎಸ್ಆರ್ ಮೂಗಪ್ಪ, ಕೆ ಫಕೀರಪ್ಪ ಮತ್ತು ಟಿ ರಾಮಪ್ಪ, ವಕೀಲರಾದ ಪ್ರಕಾಶ್ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಕೊಟ್ಟೂರು ಪಟ್ಟಣದ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಪ್ರಮುಖ ಬೀದಿಗಳ ಮುಖಾಂತರ ತಹಶೀಲ್ದಾರರ ಕಚೇರಿ ಮುಂಭಾಗದಲ್ಲಿ ಉಪ ತಹಶೀಲ್ದಾರರಿಗೆ ಮನವಿ ಪತ್ರವನ್ನ ನೀಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ, ಶಿರಬಿ, ಕೊಟ್ರೇಶಿ ಮತ್ತು ಮಾದೂರು ಪ್ರಕಾಶ್, ಕೆ ರಾಜ, ಸುಂಕದಕಲ್ಲು, ನಾಗರಾಜ, ಬೆನ್ನಹಳ್ಳಿ, ಅಂಜಿನಪ್ಪ ಮತ್ತು ಕೋವಿ ನಾಗೇಂದ್ರಪ್ಪ ತಾಲೂಕಿನ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು, ಯುವಕರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ, ಜಯಪ್ಪ, ವಿಜಯನಗರ. ಅಂತ ಹೇಳಿ ಒಂದು ವಿಕೆಟ್ ಹೊಡೆದು ಫಸ್ಟ್. ಎರಡನೇ ಸೆಟ್ ಇದ್ದು ಸತ್ಯ ರಾಜಣ್ಣ ಹೇಳಿದಕ್ಕೆ ರಾಜಣ್ಣ ಒಂದು ದಿನ ರಾತ್ರಿ ಇದು ನಿನ್ನ ಕುತಂತ್ರ ಅಂತ ನಮಗೆ ಗೊತ್ತು. ನಿನ್ನ ಟಾರ್ಗೆಟ್ ಇರೋದು ಮುಂದಿನ ಸತೀಶ್ ಅದನ್ನ ನಾವು ಕೊಡ್ಕೊಳಕ್ಕೆ ಕೊಡಲ್ಲ. ಅದು ನಮ್ಮೂಲಿ ಇಲ್ಲಿ ತನ ನಾವೇನೋ ಅನ್ಕೊಂಡಿದ್ವಿ, ಸಾಧಾರಣವಾಗಿ ಅನ್ಕೊಂಡು ಇಲ್ಲಿ ತನ ನಾವು ಸುಮ್ಮನೆ ಇದ್ವಿ. ಆದ್ರೆ ಇಲ್ಲಿ ತನ ನೀವೇನ್ ಅನ್ಕೊಂಡಿದ್ವೋ ಅದನ್ನ ಸಾಧಿಸಿರ್ಬೋದು. ಮುಂದೆ ಸಾಧಿಸಕ್ಕಂತೂ ನಾವು ಕೊಡೋರಲ್ಲ. ಯಾಕಂದ್ರೆ ನಮ್ದೇ ಆದಂತ ಶಕ್ತಿ ಐತಿ, ನಮ್ದೇ ಆದಂತ ಹೋರಾಟ ಐತಿ, ನಮ್ದೇ ಆದಂತ ಬಲನೂ ಐತಿ. ನಮ್ಮ ಬಲದ ಬಗ್ಗೆ ಪರೀಕ್ಷೆ ಮಾಡೋದು ಬರಬೇಡ ದಯಮಾಡಿ. ಯಾಕಂದ್ರೆ ನಾವು ಬೆನ್ನತ್ತಿ ತುಳಿಸ್ಕೊಂತೀವಿ ಎಲ್ಲಾಗ ಸಮಯ ಬಂದಂತ ಸಂದರ್ಭದಾಗ. ಎದುರು ನಿಂತರೆ ಕಾಲಾಗ ಕೀಳೋಕೆ ಏಸ ಜಾತಿ ನಮ್ದಲ್ಲ. ಅದನ್ನ ಫಸ್ಟ್ ಅರ್ಥ ಮಾಡ್ಕ. ನಾವು ಎಲ್ಲಿವರೆಗೂ ಗೌರವ ಕೊಡ್ತೀವೋ ಅಲ್ಲಿವರೆಗೂ ಉಳಿಸಿ. ಆದ್ರೆ ಗೌರವ ಕಳೆಯಕ್ಕೆ ಬಂದಂತ ಸಂದರ್ಭದಲ್ಲಿ ಗೌರವ ಕಳ್ಕೊಂಡಂತ ಜಾತಿ ನಮ್ದಲ್ಲ. ನಾವು ಯಾವ್ದಿಲ್ಲಂದ್ರೂ ಮಾನಕ್ಕೆ ನಾವು ಯಾವತ್ತಿಗೂ ಗೌರವ ಕೊಟ್ಟು ನಡೆದಂತ ಜಾತಿ. ಯಾವಾಗಲೂ ನೇರವಾದಂತ ನುಡಿ, ನೇರವಾಗಿ ಹೊರದಾಟ, ನೇರವಾಗಿ ಮಾತುಗಳಿರ್ತವೆ. ಆದ್ರೆ ಬೆನ್ನಿ ಚೂರಿ ಹಾಕಂತ ಕೆಲಸ ನಾಯಕ ಯಾವತ್ತೂ ನಾಯಕನೇ ಆಗಿರ್ತಾನೆ ಹೊರತು ಹಲ್ಕಟ್ ಕೆಲಸ ಮಾಡೋಂಥ ನಾಯಕ ಅಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇಲ್ಲಿಗೆ ಇದನ್ನ ನಿಂದ್ರಿಸಿದ್ರೆ ಅದು ಬಹಳ ಸೂಕ್ತ, ನಿಮಗೂ ಒಳ್ಳೆಯದು. ಅಕಸ್ಮಾತ್ ಆಗಿ ಏನು ಇದನ್ನ ಹಿಂಗೆ ಕೆಣಕ್ಯಂತ ಹೋದ್ರೆ ನಮ್ಮ ಜನಾಂಗದವರು ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹೇಳ್ತಾ ಇದೀವಿ. ದಯವಿಟ್ಟು ಜಾತಿ ಮಧ್ಯೆ ಜಗಳ ಹಚ್ಚೋದು ಇವನ್ನೆಲ್ಲ ಬಿಟ್ಟು ನಿಮ್ಮ ರಾಜಕಾರಣವನ್ನು ಬೆಳವಣಿಗೆ ಮಾಡ್ಕೊಡ್ರಿ. ಅದು ಬಿಟ್ಟು ಇಲ್ಲಿ ಜಾತಿ ಮಧ್ಯದಲ್ಲಿ ಊರಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಒಂದಾಗಿ ಸಹಬಾಳ್ವೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ನೀವೇನಾದ್ರೂ ಈ ಉಳಿಯಿಂದ ಕಾರ್ಯಕ್ರಮ ಏನಾದ್ರು ಮಾಡಿದ್ರೆ ನಾವು ನಮ್ಮ ಶಾಪ ನಿಮ್ಮನ್ನು ಸುಡದೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ಮೆಂಬರ್ನವರೆಗೆ ನಮಗೇನ್ ದೊರಕಬೇಕಂತ ಮೀಸಲಾತಿ ಈ ಒಂದು ಸಿದ್ದರಾಮಯ್ಯನ ಆಸೆ ಏನು ಇಟ್ಕೊಂಡಿದ್ದಾರೆ, ಇದು ಸಕ್ಸಸ್ ಆದ್ರೆ ನಾವ್ಯಾರು ರಾಜಕೀಯವಾಗಿ ಒಬ್ಬ ಮೆಂಬರ್ ಸಹ ಆಗಲ್ಲ. ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ತುಳಿತಕ್ಕಂತ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಜನಾಂಗದ ಮೇಲೆ ನಡೆಸ್ತಕ್ಕಂತ ಒಂದು ದೌರ್ಜನ್ಯ. ಯಾಕಂದ್ರೆ ನಮಗೆ ಸಿಗಬೇಕಂತ ಸೌಲಭ್ಯದ ಈಗ 7% ಜೊತೆಗೆ ಅವ್ರನ್ನ ಅನ್ಯ ಜಾತಿಯ ಸೇರಿಸಿದ್ರೆ ನಮಗೆ ತುಂಬಾ ನಷ್ಟ ಆಗುತ್ತದೆ. ನೀನು ಸೇರಿಸ್ತಕ್ಕಂತ ಉದ್ದೇಶ ನಿನಗಿದ್ರೆ ನಮ್ಮ ವಿರೋಧ ಇಲ್ಲ. ನಮ್ಮ ಅಣ್ಣರು ಹೇಳಿದಂಗೆ 12%ಗೆ ನಮ್ಮ ಮೀಸಲಾತಿಯನ್ನು ಏರಿಸಿ ನೀನು ಸೇರಿಸಿದ್ರೆ ನಿನಗೆ ಇತ್ತು. ಆದ್ರೆ ನಮ್ಮ ಮೀಸಲಾತಿಯನ್ನು ಕಸಿದುಕೊಳ್ಳುವ ಒಂದು ಹುನ್ನಾರ ನಿನ್ನ
ನಿಮ್ಮ ಉದ್ದೇಶ ಸಕ್ಸಸ್ ಆಗಲ್ಲ. ತಾವು ದಯವಿಟ್ಟು ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಎಂಬ ಹೆಸರನ್ನು ಮಿಸ್ಟರ್ ಸಿದ್ದರಾಮಯ್ಯ 2 ಸಲ ಮುಖ್ಯಮಂತ್ರಿ ಆಗಿದೆಯಪ್ಪ. 2 ಸಲ ಮುಖ್ಯಮಂತ್ರಿ ಆದ್ರೂ ನಿನಗಿರು ಎಷ್ಟಿ ಮೀಸಲಾತಿ ಬೇಕಾ? ನಾಚಿಕೆ ಆಗಲ್ಲಪ್ಪ ನಿನಗೆ. 2 ಸಲ ಮುಖ್ಯಮಂತ್ರಿ ಆದ್ರೂ ನಿನಗಿರು ಎಷ್ಟಿ ಮೀಸಲಾತಿ ಬೇಕಂತ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂತಹ ಪ್ರತಿಯೊಬ್ಬ